ನಮ್ ಜೊತೆಗೇನೆ ಅವರು ನೆಲಮಳಿಗೆಗೆ ಬಂದಿರ್ತಾರೆ. ಅಲ್ಲಿ ದೇವ್ರ ಆಭರಣಗಳು ಬಿಟ್ರೆ ಸಂಪತ್ ಏನು ಇರ್ಲಿಲ್ಲ ಅಂತ ಅವ್ರಿಗೂ ಗೊತ್ತಾಗಿರತ್ತೆ ಅಲ್ವಾ? ಆಗ ಅವರು ಹೊರಗಡೆ ಹೋಗಿರಬಹುದು ಅಲ್ವಾ? ನಿನ್ನ ಅನುಮಾನನೂ ನಿಜಾನೇ ವೈದೇಹಿ. ಆದ್ರೆ ಆಸೆಗೆ ಮಿತಿ ಅನ್ನೋದಿರಲ್ಲ, ಯೋಚನೆ ಮಾಡೋಕ್ ಬಿಡಲ್ಲ. ನಮ್ಗೆ ದೇವ್ರ ಒಡವೆಗಳಷ್ಟೇ ಸಿಕ್ಕಿರೋದು. ನಮಗ್ ಸಿಕ್ಕಿದ್ದು ಅವ್ರಿಗೆ ಹೇಗೆ ಸಿಕ್ಕಿದೆ, ನಮ್ಗೆ ಯಾಕೆ ಕಾಣಿಸ್ಲಿಲ್ಲ ಅದು ಅಂತ ಈಗ ಆ ಸಂಪತ್ನ ಪಡ್ಕೊಳ್ಳೋಕೆ ಮತ್ತೆ ಪ್ರಯತ್ನ ಪಡ್ತಾರೆ. ನನ್ಗೆ ಅದೇ ಬೇಕಿರೋದು. ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆ ವೈದೇಹಿ. ಹಲೋ, ಯಾರು? ನೀನ್ ಯಾವ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇದ್ಯೋ ಅದು ಇದೆ. ಯಾರು ನೀವು? ನಾನ್ ಯಾರು ಏನು ಅನ್ನೋದು ನಿನಗ್ ಬೇಕಾಗಿಲ್ಲ. ನಿಮ್ ವಂಶನ ಕಾಡ್ತಿರೋ ಶಾಪ ವಿಮೋಚನೆ ಮಾಡ್ಕೊಳ್ಳೋದಕ್ಕೆ ದೇವ್ರ ಆಭರಣ ಬೇಕಲ್ವಾ? ಹೌದು. ಈ ವಿಚಾರ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾರು ನೀವು? ಅದು ನಿನಗೆ ಬೇಡದೇ ಇರೋ ವಿಷಯ ಅಂತ ಹೇಳಿದೆ ಅಲ್ವಾ? ನಿನಗ್ ಬೇಕಾಗಿರೋ ಆಭರಣ ನನ್ನ ಹತ್ರ ಇದೆ. ನಿನಗ್ ಸೇರಿರೋ 1000 ಕೋಟಿ ಬೆಲೆ ಬಾಳೋ ಸಂಪತ್ತನ್ನ ನನಗ್ ಕೊಟ್ರೆ ದೇವ್ರ ಆಭರಣ ನಿನ್ ಕೈಗೆ ಬರುತ್ತೆ. ಯಾಕೆ ಮಾತಾಡ್ತಿಲ್ಲ? ಶಾಪ ವಿಮೋಚನೆಗಿಂತ ನಿನಗೆ ಆ ಸಂಪತ್ತೇ ಮುಖ್ಯನಾ? ಇಲ್ಲ, ಅದು ಇವಾಗಲೇ ಕೊಡ್ತೀನಂತ ಹೇಳೋದಕ್ಕೆ ಆ ಸಂಪತ್ತು ನನ್ನೊಬ್ಬಂದೇ ಅಲ್ವಲ್ಲ, ಅದನ್ನೇ ಯೋಚಿಸ್ತಾ ಇದ್ದೆ. ಅದು ನಿನ್ನೊಬ್ಬಂದ ಅಥವಾ 100 ಜನದ್ದ ಅನ್ನೋದು ನನಗ್ ಬೇಕಾಗಿಲ್ಲ. ಆದ್ರೆ ಇದನ್ ಮಾಡದೆ ಹೋದ್ರೆ ಎಲ್ರಿಗಿಂತ ನಿನಗೆ ಜಾಸ್ತಿ ನಷ್ಟ ಆಗತ್ತೆ. ಯಾಕೆ ಅಂದ್ರೆ ಆ ಶಾಪ ಮೊದ್ಲು ಬಲಿ ತಗೊಳ್ಳೋದು ನಿನ್ನ ಹೆಂಡತಿ ಹೊಟ್ಟೆಲಿರೋ ಮಗುನ. ಹಾಗಾಗಿ ಬೇರೆಯವ್ರನ್ನೆಲ್ಲ ಹೇಗೆ ಒಪ್ಪಿಸ್ತೀಯೋ, ಅವ್ರಿಗೆ ಗೊತ್ತಿಲ್ದೇನೆ ತಂದ್ಕೊಡ್ತೀಯೋ ಅದು ನಿನ್ ತಲೆನೋವು. ಒಪ್ಪಿಸ್ತೀನಿ, ನಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ. 1 ದಿನ ಬೇಕೋ 2 ದಿನ ಬೇಕೋ ತಗೋ. ಆದ್ರೆ ಆ ಸಂಪತ್ತು ನನಗ್ ಕೊಟ್ರೇನೆ ನಿನಗೆ ನಿನ್ನ ಮಗು ದಕ್ಕೋದು. ನೆನಪಿಟ್ಕೋ. ಮತ್ತೆ ಫೋನ್ ಮಾಡ್ತೀನಿ. ಸಿಕ್ಕಾಕೊಂಡ್ರು. ಬಾವಾ, ನೀನ್ ನಿಜವಾಗ್ಲೂ ತುಂಬಾ ಬುದ್ಧಿವಂತ. ಇಷ್ಟಕ್ಕೆ ಮುಗಿಲಿಲ್ಲ ವೈದೇಹಿ. ಅವ್ರು ಯಾರು ಅಂತ ಹುಡುಕ್ಬೇಕು. ಆಭರಣಗಳನ್ನ ಹೇಗಾದ್ರೂ ನಮ್ಮ ವಶಕ್ಕೆ ತಗೋಬೇಕು. ಇವಾಗ ಯಾರೋ ಒಬ್ರು ಇದಾರೆ ಅಂತ ಗೊತ್ತಾಗಿದೆ ಅಲ್ವಾ ಬಾವಾ? ನೀನು ಅವ್ರನ್ನ ಇವಾಗ ಹೇಗ್ ಕಂಡು ಹಿಡಿತ್ಯಾ? ಅದೇ ಗೊತ್ತಾಗ್ತಾ ಇಲ್ಲ ವೈದೇಹಿ. ಕಂಡು ಹಿಡಿಯೋಣ. ಹಲೋ, ಹೇಳಿ. ಹಲೋ, ಇನ್ಸ್ಪೆಕ್ಟರ್ ವೆಂಕಟೇಶ್ ಸರ್. ನಾನು ದೇವಾಂಶ್. ಹೇಳು ದೇವಾಂಶ್. ಸರ್, ನನಗೆ ಒಂದು ಹೆಲ್ಪ್ ಬೇಕಿತ್ತು. ಏನು ಹೇಳೋ? ಈಗ ತಾನೇ ನನ್ನ ನಂಬರ್ಗೊಂದು ಕಾಲ್ ಬಂದಿತ್ತು. ಆ ನಂಬರ್ ಯಾರ್ದು, ಲೊಕೇಶನ್ ಯಾವುದು, ಅರ್ಜೆಂಟಾಗಿ ಬೇಕಿತ್ತು ಸರ್. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಂಪ್ಲೇಂಟ್ ಕೊಡಿ. ಅಫಿಷಿಯಲ್ ಟ್ರ್ಯಾಕ್ ಮಾಡಿ ಆ್ಯಕ್ಷನ್ ತಗೋತೀವಿ. ಬೇಡ ಸರ್. ಪೊಲೀಸ್ ಇನ್ವಾಲ್ವ್ ಆದರೆ ನಮ್ಮ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ. ಅನ್ಅಫಿಷಿಯಲ್ ಆಗಿ ಟ್ರ್ಯಾಕ್ ಮಾಡಬೇಕು ಸರ್. ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಕಾಪಾಡಿದ ಪುಣ್ಯ ನಿಮಗೆ ಬರುತ್ತೆ ಸರ್. ಓಕೆ ದೇವಾ, ಬೆಳಿಗ್ಗೆ ಅಷ್ಟರಲ್ಲಿ ಇನ್ಫಾರ್ಮೇಶನ್ ನಿಮಗೆ ತಲುಪುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ನಾಳೆ ಬೆಳಗ್ಗೆವರೆಗೂ ಕಾಯ್ತಾ ಇರುವ ವೈದೇಹಿ. ಯಾರು ಕತ್ಕೊಂಡು ಹೋಗಿದಾರೋ ಅವರೇ ವಾಪಸ್ ತಂದು ಕೊಡೋ ಹಾಗೆ ಮಾಡ್ತೀನಿ. ಇನ್ನು ನಮ್ಮ ಮಗುಗೆ ಯಾವ ತೊಂದರೆನೂ ಇಲ್ಲ. ನಮ್ಮನ್ನು ಕಾಡ್ತಿರೋ ಶಾಪ ನಿವಾರಣೆ ಆಗುತ್ತೆ. ನೀನ್ ಹೇಳ್ದಾಗೆ ಮಾಡಿದ್ದೀನಿ ಕಣೋ. ದೇವಾಂಶ್ ಹತ್ರ ಮಾತಾಡಿದ್ಮೇಲೆ ಆ ಸಿಮ್ ಫೋನಿಂದ ತೆಗೆದು ಈಗ ಬೇರೆ ಸಿಮ್ ಹಾಕೊಂಡು ಮಾತಾಡ್ತಿದ್ದೀನಿ. ಅವನು ಗಂಟ್ಲು ಒಣಗಿದ್ದು, ಅವನ ಮಾತಲ್ಲಿರೋ ಭಯ ನೋಡಿದ್ರೆ ನಮ್ ಕೆಲ್ಸ ಖಂಡಿತ ಆಗತ್ತೆ. ಆಗುತ್ತಮ್ಮ, ಆಗ್ಲೇಬೇಕು.
ಆ ಸಂಪತ್ತೆಲ್ಲ ನಮ್ಮ ಕೈ ವಶ ಆಗೋವರೆಗೂ ಹುಷಾರಾಗಿ ಡೀಲ್ ಮಾಡಬೇಕು. ಇದನ್ನು ಮಾಡ್ತಿರೋದು ನಾವೇ ಅಂತ ಯಾರಿಗೂ ಗೊತ್ತಾಗಬಾರ್ದು. ಒಂದು ಚಿಕ್ಕ ತಪ್ಪಾಗ್ಬಿಟ್ರು ಈಗಿರೋ ಪರಿಸ್ಥಿತಿಗಿಂತ ಇನ್ನೂ 10 ಪಟ್ಟು ಕಷ್ಟಪಡ್ಬೇಕಾಗತ್ತೆ ನಾವು. ನನಗ್ ಗೊತ್ತಲ್ಲಪ್ಪ, ಇಷ್ಟು ದಿನ ಅಜ್ಞಾತದಲ್ಲಿದ್ದು ಇಂಥ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ಬಂದಿರೋ ಅವಕಾಶನ ಯಾಕೆ ಕಳ್ಕೊತೀನಿ ಹೇಳು? ಖಂಡಿತ ಕಳ್ಕೊಳ್ಳೋದಿಲ್ಲ. ನನ್ ಕಡೆಯಿಂದ ಯಾವ ತಪ್ಪು ನಡೆಯೋದಿಲ್ಲ. ಅಲ್ಲಿ ಎಲ್ಲ ಸರಿಯಾಗಿ ನಡೀತಿದ್ಯೋ ಇಲ್ವೋ ನೋಡ್ಕೋ. ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಿದೆ ಅಮ್ಮ. ಆ ಶಾಪ ಯಾವತ್ತು ಯಾರನ್ನ ಬಲಿ ತಗೊಳುತ್ತೆ ಅಂತ ಗೊತ್ತಾಗದೆ ಒಬ್ಬೊಬ್ರು ಒದ್ದಾಡ್ತಾ ಇದ್ದಾರಮ್ಮ. ಮುಂದಿನ ತಲೆಮಾರೇ ಇಲ್ಲ ಅಂದಮೇಲೆ 100 ಕೋಟಿನೋ 1000 ಕೋಟಿನೋ ತಗೊಂಡು ಏನು ಮಾಡ್ತಾರೆ? ಆ ಸಂಪತ್ಗಿಂತ ಈಗ ವೈದೇಹಿ ಹೋಟೆಲ್ ಬೆಳಿತಿರೋ ಆ ಮಗುನೇ ಅವ್ರಿಗೆ ತುಂಬ ಮುಖ್ಯ. ಅದಕ್ಕೆ ನಾವು ಏನು ಹೇಳಿದ್ರೆ ಅದನ್ನ ನಂಬ್ತಾರಮ್ಮ. ಕೂತ್ಕೋ ಅಂದರೆ ಕೂತ್ಕೋತಾರೆ, ನಿಂತ್ಕೋ ಅಂದರೆ ನಿಂತ್ಕೋತಾರೆ. ಇಷ್ಟು ದಿನ ನಾವು ಅನುಭವಿಸಿರೋ ನೋವ್ಗೆ, ಪಟ್ಟ ಕಷ್ಟಕ್ಕೆ ಈಗ ನಮ್ಗೆ ಸರಿಯಾದ ಪ್ರತಿಫಲ ಸಿಗತ್ತೆ. ಆವತ್ತು ಆವೇಶದಲ್ಲಿ ನಾನ್ ಬಂದ್ರು ನೀನ್ ಅಲ್ಲೇ ಇದ್ದು ಒಳ್ಳೆ ಕೆಲಸ ಮಾಡ್ದೆ. ಅನ್ಕೊಂಡಿದ್ದನ್ನು ಸಾಧಿಸ್ದೆ ಹೇಗೆ ಬರ್ತೀನಮ್ಮ? ಈ ಮನೇಲಿ ನನಗೆ ಬೆಲೆ ಇಲ್ಲ ಅಂತಂದ್ರು, ಎಷ್ಟೇ ಅವಮಾನ ಮಾಡಿದ್ರು ಈ ದಿನಕ್ಕೋಸ್ಕರನೇ ಅವ್ರು ಅಂದಿದ್ದನ್ನೆಲ್ಲ ಅನ್ಸ್ಕೊಂಡು ಅವ್ರ ಕಾಲ್ ಕೆಳಗಿದ್ದೆ. ಈಗ ನಾನು ರಾಜ ಆಗೋದ್ರಲ್ಲಿದ್ದೀನಿ. ಅವ್ರನ್ನ ನನ್ನ ಕೈಗೊಂಬೆ ಮಾಡ್ಕೋತೀನಿ. ಅದೇ ಕಣೋ ನನಗ್ ಬೇಕಾಗಿರೋದು. ನನ್ನ ಮಗ ರಾಜ ಆಗ್ಬೇಕು. ಆಗ್ಲೇ ಮತ್ತೆ ನಾನು ಆ ಮನೇಲಿ ಕಾಲಿಡೋದು. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ. ಹೇಳಮ್ಮ. ಈ ಸಂಪತ್ತನ್ನ ಕೊಡ್ತಿದ್ದಾನಲ್ಲ ಅಂತ ಆ ದೇವ್ರ ಆಭರಣ ಮಾತ್ರ ಅವನಿಗೆ ಕೊಡಬಾರ್ದು. ಕೊಡಬಾರ್ದ? ಕೊಡದೆ ಆ ಸಂಪತ್ತನ್ನು ಅವ್ರು ಕೊಡಲ್ಲ ಅಲ್ವಾ? ಕೊಡ್ಬೇಕು. ನಮ್ಮ ಪ್ಲಾನು ಆ ರೀತಿಲಿರ್ಬೇಕು. ಆ ಸಂಪತ್ತು ಅವರಿಂದ ದೂರ ಆಗ್ಬೇಕು. ಹಾಗೆ ದೇವರ ಆಭರಣಗಳು ಅವ್ರಿಗೆ ಸಿಗದೆ ಶಾಪ ವಿಮೋಚನೆ ಕೂಡ ಆಗ್ಬಾರ್ದು. ಅಲ್ಲಿ ವಾರಸ್ದಾರನೇ ಇರಬಾರ್ದು. ಆಗ ರಾಜ್ಯ ಅಧಿಕಾರ ನಿನ್ನದಾಗತ್ತೆ. ಅದಾದ್ರೆ ಅದಕ್ಕಿನ್ನ ಬೇರೆದು ಏನ್ ಬೇಕು ಹೇಳಮ್ಮ? ಆದ್ರೆ ದೇವಾಂಶ್ ಅಷ್ಟು ಸಂಪತ್ತನ್ನ ಕೊಡಕ್ ರೆಡಿಯಾಗಿರೋದು ಆ ಒಡವೆಗೋಸ್ಕರನೇ. ಅದು ಕೊಡ್ದೇನೆ ಸಂಪತ್ತು ತಗೊಳ್ಳೋದು ಅಂದ್ರೆ ತುಂಬಾ ಯೋಚನೆ ಮಾಡ್ಬೇಕಾಗಿರೋದೆ ಅಮ್ಮ. ಅದನ್ನ ನಾನ್ ನೋಡ್ಕೋತೀನಿ. ನೀನು ಅಲ್ಲಿನ ಪರಿಸ್ಥಿತಿ ಆಗಾಗ ನನಗೆ ಹೇಳ್ತಾ ಇರ್ಬೇಕು. ಅದರ ಪ್ರಕಾರ ನಾನು ದೇವಾಂಶ್ಗೆ ಫೋನ್ ಮಾಡ್ತೀನಿ. ಓಕೆ ಅಮ್ಮ. ಆದ್ರೆ ಇರೋ ವಿಷಯನ ಮರೆಯಕ್ಕೆ ಹೋಗ್ಬೇಡ. ಆ ಸಿಮ್ನ ದೇವಾಂಶ್ ಹತ್ರ ಮಾತಾಡ್ಬೇಕಾದ್ರೆ ಮಾತ್ರ ಫೋನ್ಗೆ ಹಾಕಿ ಮಾತಾಡಿದ ತಕ್ಷಣ ತೆಗೆದ್ಬಿಡ್ಬೇಕು. ಇಷ್ಟು ಸಾರಿ ಯಾಕೆ ಹೇಳ್ತಾ ಇದೀಯಾ? ತಪ್ಪು ನಡೆಯೋದಿಲ್ಲ ಅಂತ ಹೇಳಿದ್ನಲ್ಲ. ಸರಿ, ಇಡ್ತೀನಿ. ದೇವಾಂಶ್, ನೀನು ನಿನ್ನ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಔಟ್. ಇಲ್ಲಿ ನೋಡಪ್ಪ, ಹೊಟ್ಟೆಲೆ ಮಗು ಸಾಯೋಂತ ಔಷಧಿ ಇದೆಯಾ? ಇದೆಯಮ್ಮ, ಆದರೆ ಆ ಮಾತ್ರೆ ಬೇಕು ಅಂದರೆ ಪ್ರಿಸ್ಕ್ರಿಪ್ಷನ್ ಇರಬೇಕು. ಅಯ್ಯೋ, ಚೀಟಿ ಇಲ್ಲಪ್ಪ. ಹಾಗಾದರೆ ಕೊಡೋಕ್ಕಾಗೋದಿಲ್ಲಮ್ಮ. ಹಾಗೆ ಹೇಳ್ಬೇಡಪ್ಪ. ಆಸ್ಪತ್ರೆಗೆ ತೋರಿಸೋಷ್ಟು ದುಡ್ಡಿಲ್ಲ. ಹಾಗೆ ಆ ಮಗು ಕೂಡ ನಮಗೆ ಭಾರನಪ್ಪ. ಅದಕ್ಕೆ ತೆಗಿಸ್ಬೇಕು ಅನ್ಕೊಂಡಿದ್ದಾಳೆ. ಆ ಔಷಧಿ ಕೊಟ್ಟು ಸ್ವಲ್ಪ ಪುಣ್ಯ ಕಟ್ಕೊಳಪ್ಪ. ಡಾಕ್ಟ್ರಿಗೆ ತೋರಿಸ್ಕೊಳ್ದೆ ಇರೋಂಥ ಪರಿಸ್ಥಿತಿ ನಮ್ದು. ನಿಂಗೆ ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀನಪ್ಪ. ತಗೋ ಇದು. ತಗೊಳಪ್ಪ. ತಗೊಳಪ್ಪ. ಸರಿನಮ್ಮ, ತಗೊಂಬರ್ತೀನಿ ರೀ. ಸರಿನಪ್ಪ. ಇಲ್ಲಿ ನೋಡಿ, ಹೇಳಿ. ಕಾಶ್ಮೀರಿ ಕೇಸರಿ ಇದೆಯಾ? ಇದೆ ಸರ್. ಗರ್ಭಿಣಿಗೆ ನೋಡಿ ಸ್ವಲ್ಪ ಒಳ್ಳೇದು ಕೊಡಿ. ಆಯ್ತು ಸರ್. ಇದೇ ಅಮ್ಮ ನೀ ಕೇಳಿದ ಮಾತ್ರೆ. ಇದು ಕೆಲಸ ಮಾಡುತ್ತಲ್ವಪ್ಪ? ಖಂಡಿತ ಕೆಲಸ ಮಾಡತ್ತಮ್ಮ.
ಈ ಮಾತ್ರೆ ತಗೊಂಡಿದ ತಕ್ಷಣ ಮಗು ಹೊಟ್ಟೆಲ್ಲೇ ಸತ್ತೋಗತ್ತೆ. ಆದರೆ ಹುಷಾರಾಗಿ ಯೂಸ್ ಮಾಡಿ ಅಮ್ಮ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾರಿಗೂ ಕೊಡಲ್ಲ. ಆದರೂ ಪ್ರೈವೇಟ್ ಡಾಕ್ಟರ್ ಹತ್ರ ಹೋಗೋಷ್ಟು ಹಣಕಾಸಿಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗಾದ್ರೂ ಹೋಗ್ಬೋದಲ್ಲಮ್ಮ. ಮರ್ಯಾದೆ ಹೋಗುತ್ತೆ ಅಂತ ಹೋಗ್ಲಿಲ್ಲಪ್ಪ. ಏನು ಅಂತ ಹೇಳಿ, ನನ್ನ ಮೊಮ್ಮಗಳು ಮದುವೆ ಆಗ್ದೇನೆ ತಾಯಿ ಆಗಿದ್ದಾಳೆ. ಎಲ್ಲ ನಮ್ಮ ಕರ್ಮನಪ್ಪ, ಕರ್ಮ. ತಗೊಳ್ಳಿ ಸರ್. ತಗೊಳಮ್ಮ, ಹುಷಾರು. ವೈದೇಹಿ, ಅಮ್ಮನಿಗೆ ಹಾಲು ತಗೊಂಡ್ ಬರಮ್ಮ. ವೈದೇಹಿ, ಅಮ್ಮಂಗ್ ಹಾಲು ತಗೊಂಡ್ ಬಾ. ಬಾ ಬೇಗ ಬಾ. ತಡಿ, ಸುಮ್ನಿರು. ಹಾಯ್, ವೈದೇಹಿ ಬಂದ್ಲು, ವೈದೇಹಿ ಬಂದ್ಲು. ಬಾ ಬಾ, ಕುತ್ಕೋ ಬಾ. ಅಮ್ಮ ತಗೋ ಹಾಲು ಕುಡಿ. ಬೇಡ, ನೀನೇ ಕುಡಿ. ಅಮ್ಮ, ನನ್ ಮುದ್ದು ಅಮ್ಮ ಅಲ್ವಾ, ತಗೋ. ನೀನ್ ತುಂಬಾ ಒಳ್ಳೆಯವಳಲ್ವಾ, ನೀನೇ ಕುಡಿ. ಆ ಹಾಲು ನೀನೇ ಕುಡಿಬೇಕಮ್ಮ. ಯಾವಾಗ್ಲೂ ನಾನೇ ಕುಡಿಬೇಕಾ? ವೈದೇಹಿನೇ ಕುಡಿಬೇಕು. ನೀನ್ ಕುಡಿ ವೈದೇಹಿ, ಕುಡಿ. ಶಾಂತ, ಬೇಡಮ್ಮ, ನೀನೇ ಕುಡಿಬೇಕು. ಕುಡಿ. ಯಾಕೆ ಬೇಡ? ವೈದೇಹಿ ಕುಡಿದ್ರೇನೆ ನಾನು ಕುಡಿಯೋದು, ಇಲ್ಲಾಂದ್ರೆ ನಾನು ಕುಡಿಯಲ್ಲ. ನೀನ್ ಕುಡಿ ವೈದೇಹಿ. ಶಾಂತ, ಬೇಡಮ್ಮ. ಅಮ್ಮ ಕೈಯಿಂದ ಕೊಡೋದು ಅಮೃತನೇ ಆಗತ್ತೆ ಹೊರತು ನನಗೂ ನನ್ನ ಮಗುಗೂ ಯಾವ ತೊಂದ್ರೆನೂ ಆಗಲ್ಲ ಅಜ್ಜಿ. ಮಗುನಾ? ಯಾವ ಮಗು? ಮಗು ಅಂದ್ರೆ ಮಗು ಅಂದ್ರೆ ನಾನು ಅಮ್ಮ ಆಗ್ತಾ ಇದ್ದೀನಿ ಅಮ್ಮ. ಅಮ್ಮ ಆಗ್ತಿದ್ದಾಳೆ. ಅಮ್ಮ ಆಗ್ತಿದ್ಯಾ? ಹಾಗಾದ್ರೆ ವೈದೇಹಿ ಹೊಟ್ಟೆಯಲ್ಲಿ ಚಿಕ್ಕ ಪಾಪು ಇದ್ಯಾ? ನಿಜನಾ? ಅಮ್ಮ ಆಗ್ತಿದ್ದಾಳೆ ವೈದೇಹಿ, ಅಮ್ಮ. ಹೌದು ಶಾಂತ, ನೀನು ಮಗಳು ಒಂದ್ ಮಗುವಿನ ತಾಯಿ ಆಗ್ತಾ ಇದ್ದಾಳೆ. ವೈದೇಹಿ ಅಮ್ಮ ಆಗ್ತಿದ್ದಾಳೆ. ವೈದೇಹಿ ಹೊಟ್ಟೆಲಿ ಪುಟ್ಟ ಪಾಪ ಇದೆ, ಪುಟ್ಟ ಪಾಪ. ಪಾಪು ಇದೆ. ವೈದೇಹಿ ಮಗು ಇದೆ ನಿನ್ ಹೊಟ್ಟೆಲಿ. ಹೌದು ಅಮ್ಮ. ವೈದೇಹಿ ಹೊಟ್ಟೆಲಿ ಪುಟ್ಟ ಪಾಪು ಇದೆ, ಪುಟ್ಟ ಪಾಪು. ಅಯ್ಯೋ, ಚಿಕ್ಕ ಪಾಪು ಇದೆ. ಆದ್ರೆ ನೀನ್ ಯಾವ ಕೆಲ್ಸನೂ ಮಾಡ್ಬಾರ್ದು. ಪಾಪು ಹುಟ್ಟಿದ್ಮೇಲೆ ನಾನು ನಿನ್ನ ಪಾಪುನ ನೋಡ್ಕೋತೀನಿ, ಸರಿನಾ? ಸರಿ ಅಮ್ಮ. ವೈದೇಹಿ ಹೊಟ್ಟೆಲಿ ಅಮ್ಮ ನೋಡಿದ್ಯಾ? ಪಾಪು ಇದೆ ಪುಟ್ಟ. ಅಮ್ಮ ಈಗ ಸ್ವಲ್ಪ ಗುಣ ಆಗಿದಾರಲ್ವಾ? ಹೌದು ವೈದೇಹಿ. ಅತ್ತೆ ಗುಣಮುಖರಾಗ್ತಾ ಇದ್ದಾರೆ. ಅವ್ರಿಗೆ ಈಗ ಎಲ್ಲ ಅರ್ಥ ಆಗ್ತಿರೋ ಹಾಗಿದೆ. ಔಷಧಿ ಕೆಲಸ ಮಾಡ್ತಿದೆ ದೇವಾ. ನನ್ ಮಗಳು ಮತ್ತೆ ಮೊದ್ಲಿನ ತರ ಆಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಪುಟ್ಟ ಪಾಪುನ ನಾನೇ ನೋಡ್ಕೋತೀನಿ. ಚಿಕ್ಕ ಪಾಪು ಇದೆ ಹೊಟ್ಟೆಲಿ, ಮುದ್ದು ಕೂಸು. ನನ್ ಮಗು ಹುಟ್ಟೋಷ್ಟೊತ್ತಿಗೆ ಅಮ್ಮ ಪೂರ್ತಿ ಗುಣ ಆಗೋಗಿರ್ಬೇಕು ಅಜ್ಜಿ. ಆಗೋಗತ್ತೆ. ಸರಿ ಹೋಗ್ತೀನಿ, ನಾನ್ ಸರಿ ಹೋಗ್ತೀನಿ. ನಮ್ಮ ಅಮ್ಮನ ಹತ್ರನೇ ನನ್ ಮಗುಗೆ ಮೊದಲನೇ ಲಾಲಿ ಹಾಡಿಸ್ಬೇಕು. ನಾನ್ ಹಾಡ್ತೀನಿ, ನಾನೇ ಹಾಡ್ತೀನಿ. ನೀನ್ ಹಾಡ್ಬಾರ್ದು, ನಾನೇ ಹಾಡ್ತೀನಿ. ನೀವ್ ಯಾರು ಹಾಡ್ಬಾರ್ದು, ಸರಿನಾ? ನೀವ್ ಹಾಡ್ಬಾರ್ದು, ನಾನೇ ಹಾಡ್ತೀನಿ. ಸರಿ. ನಿನ್ನ ಆಸೆ ಖಂಡಿತವಾಗ್ಲೂ ನೆರವೇರತ್ತಮ್ಮ. ಈಗ ನಿನ್ನ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಹೇಳಿದ ತಕ್ಷಣ ಶಾಂತ ಅಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ. ನೀನ್ ಮಗುನ ಹೆರೋ ಅಷ್ಟೊತ್ತಿಗೆ ಪೂರ್ತಿಯಾಗಿ ಗುಣ ಆಗ್ಬಿಡ್ತಾಳಮ್ಮ. ಸರಿ, ಮೊದ್ಲು ನೀನ್ ಹಾಲ್ ಕುಡಿ. ನಂಗ್ ಬೇಡ. ನೀನ್ ಹಾಲ್ ಕುಡಿದ್ರೇನೆ ಹೊಟ್ಟೆ ಒಳಗಿರೋ ಮಗುನು ಸಂತೋಷ ಪಡೋದು. ಇಲ್ಲಿ ನೋಡು, ಹೊಟ್ಟೆ ಒಳಗಡೆ ಇರೋ ಮಗು ಕೂಡ ಅಜ್ಜಿ ಹಾಲ್ ಕುಡಿಬೇಕು ಅಂತ ಹೇಳ್ತಿದೆ. ಹೌದಾ? ಪಾಪು ಹೇಳ್ತಾ? ಹಾಗಾದ್ರೆ ನಾನು ಕುಡಿತೀನಿ. ನೋಡು, ನಾನು ಕುಡಿತಾ ಇದ್ದೀನಿ. ಕುಡಿ ಕುಡಿ ಕುಡಿ. ಈ ಟ್ಯಾಬ್ಲೆಟ್ ಹಾಲಲ್ಲಿ ಹಾಕಿದ್ರೆ ಸಾಕು, ಮಗು ಸತ್ತೋಗುತ್ತೆ. ಅಪ್ಪಿ ತಪ್ಪಿ ನೀವಿಬ್ರೇನಾದ್ರೂ ಕುಡಿದ್ರೆ ನಿಮ್ಮಿಬ್ರಿಗೇನಾಗಲ್ಲ ಅಲ್ವಾ?
ಅಂದ್ರೆ ಚಂಚಲ ವೈದೇಹಿಗೆ ವಿಷ ಹಾಕಕ್ ಹೋಗಿ ಅವಳೇ ತಿನ್ಬೇಕಾಗಿ ಬಂತಲ್ಲ, ಈ ಸಲ ಮತ್ತೆ ಅದೇ ಪರಿಸ್ಥಿತಿ ಬಂದ್ರೆ ನಿಮ್ಗೇನು ಆಗಲ್ಲ ಅಲ್ವಾ ಅಂತ ಸುಮ್ಮನೆ ಕೇಳಿದೆ ಅಷ್ಟೆ. ಹಾಗೆಲ್ಲ ಏನು ಆಗ್ಬಾರ್ದು ಅಂತ, ಹಾಗೆ ನಮ್ಮೇಲೆ ಅನುಮಾನ ಬರಬಾರ್ದು ಅಂತಾನೆ ಈ ಸಲ ದೇವಾಂಶ್ ಕೈಲೇ ಕೊಡ್ಸೋ ಪ್ಲಾನ್ ಮಾಡ್ತಾ ಇದ್ದೀನಿ. ದೇವಾಂಶ್ ಯಾಕೆ ಕೊಡ್ತಾನೆ? ಆಗ್ಲೇ ಅಲ್ವಾ ನಮ್ಮ 3 ಜನದ ಮೇಲೂ ಅನುಮಾನ ಬರೋದು. ದೇವಾಂಶ್ ಕೇಸರಿ ಹಾಲು ಕೊಡ್ತಾನೆ. ಆ ಕೇಸರಿ ಹಾಲಲ್ಲಿ ಈ ಟ್ಯಾಬ್ಲೆಟ್ ಪೌಡರ್ ಮಿಕ್ಸ್ ಆಗಿರುತ್ತೆ. ಒಂದೇ ಬಣ್ಣ ಇರೋದ್ರಿಂದ ಟ್ಯಾಬ್ಲೆಟ್ಸ್ ಅಂತ ಅನುಮಾನ ಬರಲ್ಲ, ನಮ್ಮೇಲಂತೂ ಅನುಮಾನನೇ ಬರಲ್ಲ. ಹಾಗಾದ್ರೆ ಇವಾಗ ಅರ್ಜೆಂಟಾಗಿ ಮನೆ ಕೇಸರಿನ ತರಬೇಕಾಗತ್ತೆ. ಅದನ್ನ ನೀನೇ ತಂದ್ಕೊಡು ಊರ್ಮಿಳಾ. ನೆನ್ನೆ ಎಫೆಕ್ಟ್ಗೆ ಮನೆಯವ್ರ ಕಣ್ಣಲ್ಲಿ ವಿಲನ್ ಆಗಿದ್ಯಾ. ಟ್ವಿನ್ಸ್ ಹುಟ್ಟಬೇಕು ಅಂತ ಹೂವು ಕುಂಕುಮ ತಂದ್ಕೊಟ್ಟೆ ಅನ್ಕೋ, ನಿನ್ ಮೇಲಿರೋ ಬ್ಯಾಡ್ ಇಂಪ್ರೆಷನ್ ಹೋಗುತ್ತೆ, ನಮ್ಮ ಕೆಲಸನೂ ಆಗುತ್ತೆ. ತರ್ಸು. ನಮಸ್ಕಾರ ನಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ವೈದೇಹಿ, ನಿಮ್ ತಂದೆ ಬಂದಿದ್ದಾರಮ್ಮ. ನಮಸ್ಕಾರ ಬೀಗ್ರೆ. ನಮಸ್ಕಾರ. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಆರಾಮ? ಖುಷಿ ಆಯ್ತು. ಅಪ್ಪ ಚೆನ್ನಾಗಿದ್ದೀರಾ ಅಪ್ಪ? ಚೆನ್ನಾಗಿದ್ದೀನಮ್ಮ. ಎಳೆ ಮಗುವಾಗಿ ನನಗೆ ಸಿಕ್ಕಿದ್ದು ನೀನು ಈಗ ಇನ್ನೊಂದು ಮಗುವಿಗೆ ಜನ್ಮ ಕೊಡ್ತಿದ್ಯಾ ಅಂತ ಗೊತ್ತಾಗಿ ನೋಡೋಣ ಅಂತ ಬಂದಮ್ಮ. ನೀನು ಮುದ್ದಾದ ಮಗುಗೆ ಜನ್ಮ ಕೊಡ್ಲಿ ಅಂತ ಕೇಸರಿ ತಗೊಂಡು ಬಂದೆ. ನೋಡಿದ್ಯಾ ಕಾಲ ಎಲ್ಲ ಹೇಗ್ ಕೂಡ್ ಬರತ್ತೆ ಅಂತ? ನಮಗ್ ಬೇಕಾಗಿರೋದನ್ನ ಅವ್ರ ಅಪ್ಪನೇ ಇಲ್ಲಿಗೆ ತಗೊಂಬಂದಿದ್ದಾರೆ. ನೋಡುವಲ್ಲಿ ಹೇಗಿದ್ದೀರ ಮಾವ? ಅತ್ತೆ ಮಾರುತಿ ಹೇಗಿದ್ದಾರೆ? ಚೆನ್ನಾಗಿದ್ದಾರಪ್ಪ. ಅಮ್ಮ ಮಾರುತಿಯಲ್ಲೇ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರಮ್ಮ. ಬೀಗ್ರೆ, ನಿಮ್ಮನ್ನೊಂದು ವಿಷಯ ಕೇಳಬೇಕು. ಕೇಳಿ ಬೀಗ್ರೆ. ಬರೋ ತನಕ ಕೇಳೋದಕ್ಕೆ ನನಗೆ ಧೈರ್ಯ ಇತ್ತು ಬೀಗ್ರೆ. ಆದ್ರೆ ಈಗ ನನ್ನ ಮಗಳನ್ನ ನೀವು ಮಹಾರಾಣಿ ಥರ ನೋಡ್ಕೊಳ್ತಿರೋದನ್ನ ನೋಡ್ತಿದ್ರೆ ಈಗ ಕೇಳೋದಕ್ಕೆ ಭಯ ಆಗ್ತಿದೆ. ಏನೋ ಹೀಗೆ ಹೇಳ್ತಿದ್ಯಾ ಜಾನಕಿರಾಮ? ಇವತ್ತು ಈ ಮನೇಲಿ ಸಂತೋಷ ಇದೆ ಅಂದ್ರೆ ಅದಕ್ಕೆ ಕಾರಣ ನೀನೇ. ನನ್ನ ಮೊಮ್ಮಗಳನ್ನ ಸಾಕಿ ದೊಡ್ಡೋಳ್ನ ಮಾಡಿ ಮತ್ತೆ ನಮ್ಮನೆಗೆ ಅವಳನ್ನ ಸೊಸೆಯ ಕಳಿಸಿದ್ಯಾ. ನಿನಗೆ ಏನ್ ಬೇಕಾದ್ರೂ ಕೇಳೋ ಹಕ್ಕಿದೆ. ವೈದೇಹಿ ನಿಮ್ಮ ಮನೆ ಮಗಳು ಅಂತ ಗೊತ್ತಾದ ಮೇಲೂ ನನ್ನ ಮಗಳು ಅನ್ನೋ ಹಾಗೆ ನೀವು ಮಾತಾಡ್ತಿದ್ದೀರಲ್ಲ, ತಂದೆ ಸ್ಥಾನದಲ್ಲಿ ನಿಂತು ಕೇಳ್ತಾ ಇದ್ದೀನಿ. ಯಾವುದೇ ತಂದೆ ಆದರೂ ತವ್ರ ಮನೇಲಿ ಸೀಮಂತ ಆಗ್ಲಿ ಅಂತ ಆಸೆ ಪಡ್ತಾರೆ. ಶ್ರೀಮಂತರ ಮನೇಲಿರೋ ನನ್ನ ಮಗಳಿಗೆ ಆ ಬಡ ಮನೇಲಿ ಸೀಮಂತ ಆಗ್ಲಿ ಅಂತ ನಾನು ಕೇಳ್ತಿಲ್ಲ. ಅದಕ್ಕೆ ಈಗ 3 ತಿಂಗಳಲ್ವಾ, 3 ದಿನ ಆದರೂ ನಮ್ಮ ಮನೇಲಿ ಇರಲಿ ಅಂತ ಮನೆಗೆ ಕರ್ಕೊಂಡೋಗೋಣ ಅಂತ ಕೇಳಕ್ ಬಂದೆ. ಕಳಿಸ್ತೀರಾ ಅಲ್ವಾ? ಏನಣ್ಣ ಹಾಗೆ ಕೇಳ್ತಾ ಇದ್ದೀರಾ? ಅವಳು ನಿಮ್ಮ ಮಗಳು, ಅವಳು ತವ್ರ ಮನೆ. ಅದು ನಿಮಗೆ ಯಾವಾಗಲೇ ಬೇಕಾದರೂ ಅವಳನ್ನ ಕರ್ಕೊಂಡು ಹೋಗ್ಬೋದು. ವೈದೇಹಿ ಈಗ ನನ್ನ ಸೊಸೆ ಆಗಿರಬಹುದು, ನನ್ನ ನಾದ್ನಿ ಮಗಳು ಆಗಿರ್ಬೋದು. ಆದರೆ ಅವಳನ್ನ ಆಡಿಸಿದ್ದು ಬೆಳೆಸಿದ್ದು ನೀವೇ ಅಣ್ಣ. ನಿಮಗಿಲ್ದೇ ಇರೋ ಅಧಿಕಾರ ಇನ್ಯಾರಿಗಿರತ್ತೆ? ನಿಮ್ಮ ಮಗಳಣ್ಣ ಅವಳು. ಯಾವಾಗ ಬೇಕಾದರೂ ಕರ್ಕೊಂಡು ಹೋಗಿ, ಎಷ್ಟು ದಿನ ಆದರೂ ನಿಮ್ಮ ಹತ್ರ ಇರಿಸ್ಕೊಳ್ಳಿ. ಏನೋ ಅಂತ ಹೇಳಿ ಅಡ್ಗಾಲ್ ಹಾಕು. ಅವಳೇನಾರು ಹೋದ್ರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಇರು, ಏನ್ ಮಾಡ್ಬೋದು ಅಂತ ನಾನು ಯೋಚಿಸ್ತೀನಿ. ಅಷ್ಟೊಂದು ಟೈಮ್ ಇಲ್ಲ. ಸರಿ, ನಾನೇ ಏನೋ ಒಂದು ಮಾಡ್ತೀನಿ. ದೊಡಮ್ಮ, ಏನ್ ದೊಡಮ್ಮ, ವೈದೇಹಿನ ಕಳಿಸ್ತೀನಿ ಅಂತಿದ್ದೀರಲ್ಲ, ಅಷ್ಟು ಬೇಗ ಮರ್ತ್ಬಿಟ್ರಾ? ಯಾವ್ದ್ರ ಬಗ್ಗೆ ಹೇಳ್ತಿದ್ಯೋ? ಅದೇ ದೊಡಮ್ಮ, ನೆನ್ನೆ ತಾನೇ ಹಳ್ಳಿಗೆ ಕಳಿಸಿದ್ದಕ್ಕೆ ಅಷ್ಟೆಲ್ಲ ಆಯ್ತು ಅಂತ ವೈದೇಹಿನಿ ಎಲ್ಲೂ ಕಳಿಸ್ಬಾರ್ದು ಅಂತಿದ್ರಿ. ಈಗ ನೋಡಿದ್ರೆ ಕಳಿಸ್ತೀನಿ ಅಂತಿದ್ದೀರಲ್ಲ. ವಾಲಿ, ಹೋಗ್ತಿರೋದು ಅವ್ರ ಅಪ್ಪನ ಮನೆಗೆ. ಅವಳಿಗೆ ಅಲ್ಲೇನು ತೊಂದರೆ ಆಗುತ್ತೆ?